ವರ್ಷಗಳಿಂದ ಈ ಮೇಕೆದಾಟು ಯೋಜನೆ ಆಗಬೇಕು ಮತ್ತು ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಆಗಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡಿದ್ವಿ. ಪ್ರಪ್ರಥಮವಾಗಿ ಮೇಕೆದಾಟು ಹೋರಾಟವನ್ನು ತಗೊಂಡಿದ್ದೇ ಕನ್ನಡ ಪರ ಸಂಘಟನೆಗಳು, ಅದರಲ್ಲೂ ಒಕ್ಕೂಟದ ಅಧ್ಯಕ್ಷರಾದಂಥ ವಾಟಾಳ್ ನಾಗರಾಜ್ ಅವರು, ಇನ್ನೂ ಅನೇಕ ಜನ ಮುಖಂಡರು ಆ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡು ಅಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋದರೆ ಆ ಜನ ಕಳಸಾ ಬಂಡೂರಿ ಮತ್ತು ಮಹದಾಯಿ ಯೋಜನೆ ಆಗಬೇಕು, ಇದು ಕುಡಿಯೋ ನೀರಿನ ಸಮಸ್ಯೆ, ವ್ಯವಸಾಯಕ್ಕೆ ಕೇಳ್ತಾ ಇಲ್ಲ, ಕೇಂದ್ರ ಸರ್ಕಾರ ಏನು ಕಣ್ಮುಚ್ಕೊಂಡು ಕೂತಿದೆಯಾ, ನಿಮಗೆ ಶಕ್ತಿ ಇಲ್ವಾ, ತಮಿಳುನಾಡು ಸರ್ಕಾರ ಮತ್ತು ಗೋವಾ ಸರ್ಕಾರಗಳನ್ನು ಕರೆದು ಇದು ಕುಡಿಯೋ ನೀರಿನ ಯೋಜನೆ, ಇದಕ್ಕೆ ಅಡ್ಡ ಬರಬಾರ್ದು ಅಂತ ಹೇಳಿ ಅವರಿಗೆ ಆದೇಶವನ್ನು ಕೊಡಬೇಕು, ಅವ್ರನ್ನ ಕಾರಿಸಿ ಮಾತುಕತೆ ಆಡಬೇಕು. ಅದನ್ನು ಮಾಡ್ದೇ ಇವತ್ತು 4 ಜಿಲ್ಲೆಗಳಲ್ಲಿ ಬೆಂಗಳೂರು, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಈ 4 ಜಿಲ್ಲೆಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಿದೆ. ಇದನ್ನು ಕೇಂದ್ರ ಸರ್ಕಾರ ನೋಡ್ದೇ ಕಣ್ಮುಚ್ಕೊಂಡು ಕೂತಿದ್ದಾರೆ. ನಮ್ಮ ಸಂಸದರು ಏನು ಮಾಡ್ತಾ ಇದ್ದೀರಾ ನೀವು? 29 ಜನ ನೀವು ಆರಿಸಿ ಹೋಗಿದ್ದೀರಲ್ಲ, ನೀವು ಇದ್ರ ಬಗ್ಗೆ ಲೋಕಸಭೆಯಲ್ಲಿ ಏನಾದರೂ ಮಾತನಾಡಿದ್ದೀರಾ? ಒಂದು ಧರಣಿ ಮಾಡಿದ್ದೀರಾ? ಏನೂ ಇಲ್ಲ. ಇವತ್ತು ನಾವು ಇಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ. ಕರ್ನಾಟಕದಲ್ಲಿ ಇರೋವಂಥ ವಿರೋಧ ಪಕ್ಷ ಬಾಯಿ ಬಿಡ್ತಾ ಇಲ್ಲ. ಆಡಳಿತ ಪಕ್ಷ ಅದು ಬಾಯಿ ಬಿಡುತ್ತೆ, ಆದರೆ ವಿರೋಧ ಪಕ್ಷಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ. ಇವತ್ತಿನ ದಿನ ನಾನು ವಿರೋಧ ಪಕ್ಷದ ನಾಯಕರಿಗಾಗಲಿ ಅಥವಾ ಯಡಿಯೂರಪ್ಪನವ್ರಿಗಾಗಲಿ ಇಡೀ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾಕೆ ಮಹದಾಯಿ ಮತ್ತು ಮೇಕೆದಾಟು ಯೋಜನೆಯಲ್ಲಿ ನೀವು ಕಣ್ಮುಚ್ಕೊಂಡು ಕೂತಿದ್ದೀರಾ? ಯಾಕೆ ಬಾಯಿ ಬಿಡ್ತಾ ಇಲ್ಲ? ನೀವು ಬಾಯಿ ಬಿಡ್ತಾ ಇರೋದೇ ಬೇರೆ ಬೇರೆ ವಿಷಯಕ್ಕೆ. ಇವತ್ತು ಆಗ್ತಾ ಇರೋ ಸಮಸ್ಯೆ ಬಗ್ಗೆ ನೀವು ಹೇಳಿ. ನೀವು ಇವತ್ತು MESನವರು ಕನ್ನಡಿಗರ ಮೇಲೆ ಗೂಂಡಾಗಿರಿಯನ್ನು ಮಾಡ್ತಾ ಇದ್ದಾರೆ, ಅದು ಕರ್ನಾಟಕದ ನೆಲದಲ್ಲಿ. ಇದನ್ನು ನೋಡಿ ಕಣ್ಮುಚ್ಕೊಂಡು ಕೂತಿದ್ದೀರಾ. ಅವ್ರು ಇನ್ನೂ ಬೆಳಿಬೇಕು ಅಂತ ಹೇಳ್ಬಿಟ್ಟು ನೀವು ಮರಾಠಿಗರಿಗೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಿಕೊಡ್ತೀರಾ. ಯಾರ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ನೀವು ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿದ್ರಿ? ಯಾರನ್ನು ಕೇಳಿದ್ರಿ? ಕನ್ನಡಿಗರನ್ನ ಕೇಳಿದ್ರಾ? ಎಲ್ಲೋ ಒಂದು ಕಡೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿ ಅವ್ರಿಗೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಿಕೊಟ್ಟು ಇವತ್ತು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ನೀವೇ ಅನುವು ಮಾಡಿಕೊಟ್ಟಿದ್ದು ಅವತ್ತಿನ ದಿವಸ. ವರ್ಷಗಳಿಂದ ಈ ಮೇಕೆದಾಟು ಯೋಜನೆ ಆಗಬೇಕು ಮತ್ತು ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಆಗಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡಿದ್ವಿ. ಪ್ರಪ್ರಥಮವಾಗಿ ಮೇಕೆದಾಟು ಹೋರಾಟವನ್ನು ತಗೊಂಡಿದ್ದೇ ಕನ್ನಡ ಪರ ಸಂಘಟನೆಗಳು, ಅದರಲ್ಲೂ ಒಕ್ಕೂಟದ ಅಧ್ಯಕ್ಷರಾದಂಥ ವಾಟಾಳ್ ನಾಗರಾಜ್ ಅವರು, ಇನ್ನೂ ಅನೇಕ ಜನ ಮುಖಂಡರು ಆ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡು ಅಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋದರೆ ಆ ಜನ ಕಳಸಾ ಬಂಡೂರಿ ಮತ್ತು ಮಹದಾಯಿ ಯೋಜನೆ ಆಗಬೇಕು, ಇದು ಕುಡಿಯೋ ನೀರಿನ ಸಮಸ್ಯೆ, ವ್ಯವಸಾಯಕ್ಕೆ ಕೇಳ್ತಾ ಇಲ್ಲ, ಕೇಂದ್ರ ಸರ್ಕಾರ ಏನು ಕಣ್ಮುಚ್ಕೊಂಡು ಕೂತಿದೆಯಾ, ನಿಮಗೆ ಶಕ್ತಿ ಇಲ್ವಾ, ತಮಿಳುನಾಡು ಸರ್ಕಾರ ಮತ್ತು ಗೋವಾ ಸರ್ಕಾರಗಳನ್ನು ಕರೆದು ಇದು ಕುಡಿಯೋ ನೀರಿನ ಯೋಜನೆ, ಇದಕ್ಕೆ ಅಡ್ಡ ಬರಬಾರ್ದು ಅಂತ ಹೇಳಿ ಅವರಿಗೆ ಆದೇಶವನ್ನು ಕೊಡಬೇಕು, ಅವ್ರನ್ನ ಕಾರಿಸಿ ಮಾತುಕತೆ ಆಡಬೇಕು. ಅದನ್ನು ಮಾಡ್ದೇ ಇವತ್ತು 4 ಜಿಲ್ಲೆಗಳಲ್ಲಿ ಬೆಂಗಳೂರು, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಈ 4 ಜಿಲ್ಲೆಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಿದೆ. ಇದನ್ನು ಕೇಂದ್ರ ಸರ್ಕಾರ ನೋಡ್ದೇ ಕಣ್ಮುಚ್ಕೊಂಡು ಕೂತಿದ್ದಾರೆ. ನಮ್ಮ ಸಂಸದರು ಏನು ಮಾಡ್ತಾ ಇದ್ದೀರಾ ನೀವು? 29 ಜನ ನೀವು ಆರಿಸಿ ಹೋಗಿದ್ದೀರಲ್ಲ, ನೀವು ಇದ್ರ ಬಗ್ಗೆ ಲೋಕಸಭೆಯಲ್ಲಿ ಏನಾದರೂ ಮಾತನಾಡಿದ್ದೀರಾ? ಒಂದು ಧರಣಿ ಮಾಡಿದ್ದೀರಾ? ಏನೂ ಇಲ್ಲ. ಇವತ್ತು ನಾವು ಇಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ. ಕರ್ನಾಟಕದಲ್ಲಿ ಇರೋವಂಥ ವಿರೋಧ ಪಕ್ಷ ಬಾಯಿ ಬಿಡ್ತಾ ಇಲ್ಲ. ಆಡಳಿತ ಪಕ್ಷ ಅದು ಬಾಯಿ ಬಿಡುತ್ತೆ, ಆದರೆ ವಿರೋಧ ಪಕ್ಷಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ. ಇವತ್ತಿನ ದಿನ ನಾನು ವಿರೋಧ ಪಕ್ಷದ ನಾಯಕರಿಗಾಗಲಿ ಅಥವಾ ಯಡಿಯೂರಪ್ಪನವ್ರಿಗಾಗಲಿ ಇಡೀ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾಕೆ ಮಹದಾಯಿ ಮತ್ತು ಮೇಕೆದಾಟು ಯೋಜನೆಯಲ್ಲಿ ನೀವು ಕಣ್ಮುಚ್ಕೊಂಡು ಕೂತಿದ್ದೀರಾ? ಯಾಕೆ ಬಾಯಿ ಬಿಡ್ತಾ ಇಲ್ಲ? ನೀವು ಬಾಯಿ ಬಿಡ್ತಾ ಇರೋದೇ ಬೇರೆ ಬೇರೆ ವಿಷಯಕ್ಕೆ. ಇವತ್ತು ಆಗ್ತಾ ಇರೋ ಸಮಸ್ಯೆ ಬಗ್ಗೆ ನೀವು ಹೇಳಿ. ನೀವು ಇವತ್ತು MESನವರು ಕನ್ನಡಿಗರ ಮೇಲೆ ಗೂಂಡಾಗಿರಿಯನ್ನು ಮಾಡ್ತಾ ಇದ್ದಾರೆ, ಅದು ಕರ್ನಾಟಕದ ನೆಲದಲ್ಲಿ. ಇದನ್ನು ನೋಡಿ ಕಣ್ಮುಚ್ಕೊಂಡು ಕೂತಿದ್ದೀರಾ. ಅವ್ರು ಇನ್ನೂ ಬೆಳಿಬೇಕು ಅಂತ ಹೇಳ್ಬಿಟ್ಟು ನೀವು ಮರಾಠಿಗರಿಗೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಿಕೊಡ್ತೀರಾ. ಯಾರ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ನೀವು ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿದ್ರಿ? ಯಾರನ್ನು ಕೇಳಿದ್ರಿ? ಕನ್ನಡಿಗರನ್ನ ಕೇಳಿದ್ರಾ? ಎಲ್ಲೋ ಒಂದು ಕಡೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿ
ಅವರಿಗೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಿಕೊಟ್ಟು ಇವತ್ತು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ನೀವೇ ಅನುವು ಮಾಡಿಕೊಟ್ಟಿದ್ದು ಅವತ್ತಿನ ದಿವಸ. ವರ್ಷಗಳಿಂದ ಈ ಮೇಕೆದಾಟು ಯೋಜನೆ ಆಗಬೇಕು ಮತ್ತು ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಆಗಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡಿದ್ವಿ. ಪ್ರಪ್ರಥಮವಾಗಿ ಮೇಕೆದಾಟು ಹೋರಾಟವನ್ನು ತಗೊಂಡಿದ್ದೇ ಕನ್ನಡ ಪರ ಸಂಘಟನೆಗಳು, ಅದರಲ್ಲೂ ಒಕ್ಕೂಟದ ಅಧ್ಯಕ್ಷರಾದಂಥ ವಾಟಾಳ್ ನಾಗರಾಜ್ ಅವರು, ಇನ್ನೂ ಅನೇಕ ಜನ ಮುಖಂಡರು ಆ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡು ಅಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋದರೆ ಆ ಜನ ಕಳಸಾ ಬಂಡೂರಿ ಮತ್ತು ಮಹದಾಯಿ ಯೋಜನೆ ಆಗಬೇಕು, ಇದು ಕುಡಿಯೋ ನೀರಿನ ಸಮಸ್ಯೆ, ವ್ಯವಸಾಯಕ್ಕೆ ಕೇಳ್ತಾ ಇಲ್ಲ, ಕೇಂದ್ರ ಸರ್ಕಾರ ಏನು ಕಣ್ಮುಚ್ಕೊಂಡು ಕೂತಿದೆಯಾ, ನಿಮಗೆ ಶಕ್ತಿ ಇಲ್ವಾ, ತಮಿಳುನಾಡು ಸರ್ಕಾರ ಮತ್ತು ಗೋವಾ ಸರ್ಕಾರಗಳನ್ನು ಕರೆದು ಇದು ಕುಡಿಯೋ ನೀರಿನ ಯೋಜನೆ, ಇದಕ್ಕೆ ಅಡ್ಡ ಬರಬಾರ್ದು ಅಂತ ಹೇಳಿ ಅವರಿಗೆ ಆದೇಶವನ್ನು ಕೊಡಬೇಕು, ಅವ್ರನ್ನ ಕಾರಿಸಿ ಮಾತುಕತೆ ಆಡಬೇಕು. ಅದನ್ನು ಮಾಡ್ದೇ ಇವತ್ತು 4 ಜಿಲ್ಲೆಗಳಲ್ಲಿ ಬೆಂಗಳೂರು, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಈ 4 ಜಿಲ್ಲೆಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಿದೆ. ಇದನ್ನು ಕೇಂದ್ರ ಸರ್ಕಾರ ನೋಡ್ದೇ ಕಣ್ಮುಚ್ಕೊಂಡು ಕೂತಿದ್ದಾರೆ. ನಮ್ಮ ಸಂಸದರು ಏನು ಮಾಡ್ತಾ ಇದ್ದೀರಾ ನೀವು? 29 ಜನ ನೀವು ಆರ್ಸಿ ಹೋಗಿದ್ದೀರಲ್ಲ, ನೀವು ಇದ್ರ ಬಗ್ಗೆ ಲೋಕಸಭೆಯಲ್ಲಿ ಏನಾದರೂ ಮಾತನಾಡಿದ್ದೀರಾ? ಒಂದು ಧರಣಿ ಮಾಡಿದ್ದೀರಾ? ಏನೂ ಇಲ್ಲ. ಇವತ್ತು ನಾವು ಇಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ. ಕರ್ನಾಟಕದಲ್ಲಿ ಇರೋವಂಥ ವಿರೋಧ ಪಕ್ಷ ಬಾಯಿ ಬಿಡ್ತಾ ಇಲ್ಲ. ಆಡಳಿತ ಪಕ್ಷ ಅದು ಬಾಯಿ ಬಿಡುತ್ತೆ, ಆದರೆ ವಿರೋಧ ಪಕ್ಷಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ. ಇವತ್ತಿನ ದಿನ ನಾನು ವಿರೋಧ ಪಕ್ಷದ ನಾಯಕರಿಗಾಗಲಿ ಅಥವಾ ಯಡಿಯೂರಪ್ಪನವ್ರಿಗಾಗಲಿ ಇಡೀ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾಕೆ ಮಹದಾಯಿ ಮತ್ತು ಮೇಕೆದಾಟು ಯೋಜನೆಯಲ್ಲಿ ನೀವು ಕಣ್ಮುಚ್ಕೊಂಡು ಕೂತಿದ್ದೀರಾ? ಯಾಕೆ ಬಾಯಿ ಬಿಡ್ತಾ ಇಲ್ಲ? ನೀವು ಬಾಯಿ ಬಿಡ್ತಾ ಇರೋದೇ ಬೇರೆ ಬೇರೆ ವಿಷಯಕ್ಕೆ. ಇವತ್ತು ಆಗ್ತಾ ಇರೋ ಸಮಸ್ಯೆ ಬಗ್ಗೆ ನೀವು ಹೇಳಿ. ನೀವು ಇವತ್ತು MESನವರು ಕನ್ನಡಿಗರ ಮೇಲೆ ಗೂಂಡಾಗಿರಿಯನ್ನು ಮಾಡ್ತಾ ಇದ್ದಾರೆ, ಅದು ಕರ್ನಾಟಕದ ನೆಲದಲ್ಲಿ. ಇದನ್ನು ನೋಡಿ ಕಣ್ಮುಚ್ಕೊಂಡು ಕೂತಿದ್ದೀರಾ. ಅವ್ರು ಇನ್ನೂ ಬೆಳಿಬೇಕು ಅಂತ ಹೇಳ್ಬಿಟ್ಟು ನೀವು ಮರಾಠಿಗರಿಗೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಿಕೊಡ್ತೀರಾ. ಯಾರ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ನೀವು ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿದ್ರಿ? ಯಾರನ್ನ ಕೇಳಿದ್ರಿ? ಕನ್ನಡಿಗರನ್ನ ಕೇಳಿದ್ರಾ? ಎಲ್ಲೋ ಒಂದು ಕಡೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿ ಅವರಿಗೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಿಕೊಟ್ಟು ಇವತ್ತು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ನೀವೇ ಅನುವು ಮಾಡಿಕೊಟ್ಟಿದ್ದು ಅವತ್ತಿನ ದಿವಸ. ವರ್ಷಗಳಿಂದ ಈ ಮೇಕೆದಾಟು ಯೋಜನೆ ಆಗಬೇಕು ಮತ್ತು ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಆಗಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡಿದ್ವಿ. ಪ್ರಪ್ರಥಮವಾಗಿ ಮೇಕೆದಾಟು ಹೋರಾಟವನ್ನು ತಗೊಂಡಿದ್ದೇ ಕನ್ನಡ ಪರ ಸಂಘಟನೆಗಳು, ಅದರಲ್ಲೂ ಒಕ್ಕೂಟದ ಅಧ್ಯಕ್ಷರಾದಂಥ ವಾಟಾಳ್ ನಾಗರಾಜ್ ಅವರು, ಇನ್ನೂ ಅನೇಕ ಜನ ಮುಖಂಡರು ಆ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡು ಅಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋದರೆ ಆ ಜನ ಕಳಸಾ ಬಂಡೂರಿ ಮತ್ತು ಮಹದಾಯಿ ಯೋಜನೆ ಆಗಬೇಕು, ಇದು ಕುಡಿಯೋ ನೀರಿನ ಸಮಸ್ಯೆ, ವ್ಯವಸಾಯಕ್ಕೆ ಕೇಳ್ತಾ ಇಲ್ಲ, ಕೇಂದ್ರ ಸರ್ಕಾರ ಏನು ಕಣ್ಮುಚ್ಕೊಂಡು ಕೂತಿದೆಯಾ, ನಿಮಗೆ ಶಕ್ತಿ ಇಲ್ವಾ, ತಮಿಳುನಾಡು ಸರ್ಕಾರ ಮತ್ತು ಗೋವಾ ಸರ್ಕಾರಗಳನ್ನು ಕರೆದು ಇದು ಕುಡಿಯೋ ನೀರಿನ ಯೋಜನೆ, ಇದಕ್ಕೆ ಅಡ್ಡ ಬರಬಾರ್ದು ಅಂತ ಹೇಳಿ ಅವರಿಗೆ ಆದೇಶವನ್ನು ಕೊಡಬೇಕು, ಅವ್ರನ್ನ ಕಾರಿಸಿ ಮಾತುಕತೆ ಆಡಬೇಕು. ಅದನ್ನು ಮಾಡ್ದೇ ಇವತ್ತು 4 ಜಿಲ್ಲೆಗಳಲ್ಲಿ ಬೆಂಗಳೂರು, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಈ 4 ಜಿಲ್ಲೆಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಿದೆ. ಇದನ್ನು ಕೇಂದ್ರ ಸರ್ಕಾರ ನೋಡ್ದೇ ಕಣ್ಮುಚ್ಕೊಂಡು ಕೂತಿದ್ದಾರೆ. ನಮ್ಮ ಸಂಸದರು ಏನು ಮಾಡ್ತಾ ಇದ್ದೀರಾ ನೀವು? 29 ಜನ ನೀವು ಆರ್ಸಿ ಹೋಗಿದ್ದೀರಲ್ಲ, ನೀವು ಇದ್ರ ಬಗ್ಗೆ ಲೋಕಸಭೆಯಲ್ಲಿ ಏನಾದರೂ ಮಾತನಾಡಿದ್ದೀರಾ? ಒಂದು ಧರಣಿ ಮಾಡಿದ್ದೀರಾ? ಏನೂ ಇಲ್ಲ. ಇವತ್ತು ನಾವು ಇಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ. ಕರ್ನಾಟಕದಲ್ಲಿ ಇರೋವಂಥ ವಿರೋಧ ಪಕ್ಷ ಬಾಯಿ ಬಿಡ್ತಾ ಇಲ್ಲ. ಆಡಳಿತ ಪಕ್ಷ ಅದು ಬಾಯಿ ಬಿಡುತ್ತೆ, ಆದರೆ ವಿರೋಧ ಪಕ್ಷಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ. ಇವತ್ತಿನ ದಿನ ನಾನು ವಿರೋಧ ಪಕ್ಷದ ನಾಯಕರಿಗಾಗಲಿ ಅಥವಾ ಯಡಿಯೂರಪ್ಪನವ್ರಿಗಾಗಲಿ ಇಡೀ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾಕೆ ಮಹದಾಯಿ ಮತ್ತು ಮೇಕೆದಾಟು ಯೋಜನೆಯಲ್ಲಿ ನೀವು ಕಣ್ಮುಚ್ಕೊಂಡು ಕೂತಿದ್ದೀರಾ? ಯಾಕೆ ಬಾಯಿ ಬಿಡ್ತಾ ಇಲ್ಲ? ನೀವು ಬಾಯಿ ಬಿಡ್ತಾ ಇರೋದೇ ಬೇರೆ ಬೇರೆ ವಿಷಯಕ್ಕೆ. ಇವತ್ತು ಆಗ್ತಾ ಇರೋ ಸಮಸ್ಯೆ ಬಗ್ಗೆ ನೀವು ಹೇಳಿ. ನೀವು ಇವತ್ತು MESನವರು ಕನ್ನಡಿಗರ ಮೇಲೆ ಗೂಂಡಾಗಿರಿಯನ್ನು ಮಾಡ್ತಾ ಇದ್ದಾರೆ, ಅದು ಕರ್ನಾಟಕದ ನೆಲದಲ್ಲಿ. ಇದನ್ನು ನೋಡಿ ಕಣ್ಮುಚ್ಕೊಂಡು ಕೂತಿದ್ದೀರಾ. ಅವ್ರು ಇನ್ನೂ ಬೆಳಿಬೇಕು ಅಂತ ಹೇಳ್ಬಿಟ್ಟು ನೀವು ಮರಾಠಿಗರಿಗೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಿಕೊಡ್ತೀರಾ.
ಯಾರ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ನೀವು ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿದ್ರಿ? ಯಾರನ್ನ ಕೇಳಿದ್ರಿ? ಕನ್ನಡಿಗರನ್ನ ಕೇಳಿದ್ರ? ಎಲ್ಲೋ ಒಂದು ಕಡೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿ ಅವ್ರಿಗೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಿಕೊಟ್ಟು ಇವತ್ತು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ನೀವೇ ಅನುವು ಮಾಡಿಕೊಟ್ಟಿದ್ದು ಅವತ್ತಿನ ದಿವಸ.